ಫೈನಲ್ ಆಗಿ SSC GD 2026 ಕರ್ನಾಟಕ ಸ್ಟೇಟ್ಗೆ ಈ ವೇಕೆನ್ಸಿ ಲಿಸ್ಟ್ನ ಬಿಟ್ಟಿದ್ದಾರೆ. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 595 ವೇಕೆನ್ಸಿಗಳು, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 50 ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. SSC GDಗೆ ತಯಾರಿ ಮಾಡ್ತಾ ಇರೋ ಅಸ್ಪಿರೆಂಟ್ಸ್ಗೆಲ್ಲ ನಮಸ್ಕಾರ, ಜೈ ಹಿಂದ್. 25,487 ವೇಕೆನ್ಸಿಗೆ SSC GDಯಲ್ಲಿ ವೇಕೆನ್ಸಿನ ಬಿಟ್ಟಿದ್ರು. ಆದರೆ ಸ್ಟೇಟ್ ವೈಸು ಮತ್ತು ಕ್ಯಾಟಗರಿ ವೈಸ್ ವೇಕೆನ್ಸಿನ ಬಿಟ್ಟಿರಲಿಲ್ಲ. ನೆನ್ನೆ ಈವ್ನಿಂಗ್ ಅಷ್ಟೇ ಸ್ಟೇಟ್ ವೈಸ್ ವೇಕೆನ್ಸಿನ ಬಿಟ್ಟಿದ್ದಾರೆ. ನನಗೆ ಡ್ಯೂಟಿ ಇರೋದ್ರಿಂದ ನೆನ್ನೆ ಈವ್ನಿಂಗ್ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಅಪ್ಡೇಟ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಾಗಿರ್ಬೋದು ಏನು ಟಾಪಿಕ್ ಅಂದ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ವಿಸಿಟ್ ಕೊಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಮತ್ತು ಅಪ್ಡೇಟ್ಗಳನ್ನ ಟೈಮ್ ಟು ಟೈಮು ಕೊಡ್ತಾ ಇರ್ತೀನಿ. ಏನು ಒಂದು SSC GD ನೋಟಿಫಿಕೇಶನ್ ಬಂದಿತ್ತು, ನೀವೆಲ್ಲ ಆನ್ಲೈನ್ ಮೂಲಕ ಫಾರ್ಮ್ನ ಫಿಲ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತು ಇದರಲ್ಲಿ ಸ್ಟೇಟ್ ವೈಸ್ ವೇಕೆನ್ಸಿನ ಬಿಟ್ಟಿರಲಿಲ್ಲ. ಇವಾಗ ಸ್ಟೇಟ್ ವೈಸ್ ಮತ್ತು ಕ್ಯಾಟಗರಿ ವೈಸು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೇಟ್ ವೈಸ್ ಎಷ್ಟು ವೇಕೆನ್ಸಿ ಇದೆ ಅಂತ ಮಾತ್ರ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಟಗರಿ ವೈಸ್ ಎಷ್ಟಿದೆ ಅಂತ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫೈನಲ್ ಆಗಿ SSC GD 2026 ಕರ್ನಾಟಕ ಸ್ಟೇಟ್ಗೆ ಈ ವೇಕೆನ್ಸಿ ಲಿಸ್ಟ್ನ ಬಿಟ್ಟಿದ್ದಾರೆ. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 595 ವೇಕೆನ್ಸಿಗಳು, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 50 ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ಇವಾಗ ಡೀಟೇಲ್ ಆಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ BSFಗೆ 13 ವೇಕೆನ್ಸಿನ ಬಿಟ್ಟಿದ್ದಾರೆ ಮೇಲ್ ಕ್ಯಾಂಡಿಡೇಟ್ಗೆ, ಫಿಮೇಲ್ ಕ್ಯಾಂಡಿಡೇಟ್ಗೆ 2 ವೇಕೆನ್ಸಿನ ಬಿಟ್ಟಿದ್ದಾರೆ. CISFಗೆ 331 ವೇಕೆನ್ಸಿನ ಬಿಟ್ಟಿದ್ದಾರೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 37 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು CRPFಗೆ 140 ವೇಕೆನ್ಸಿನ ಬಿಟ್ಟಿದ್ದಾರೆ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗೆ 30 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದಾದಮೇಲೆ SSBಗೆ 45 ವೇಕೆನ್ಸಿ ಮತ್ತು ಫಿಮೇಲ್ಗೆ ಯಾವುದೇ ವೇಕೆನ್ಸಿನ ಬಿಟ್ಟಿಲ್ಲ. ಇಲ್ಲಿ ಗಮನಿಸ್ಬೋದು ನೀವು 00 ಅಂತ ಇದೆ. ಮತ್ತು ITBPಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 27 ರಿಕ್ವೈರ್ಮೆಂಟ್ ಇದೆ ನಮ್ಮ ಕರ್ನಾಟಕದಿಂದ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 4 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದಾದಮೇಲೆ ಅಸ್ಸಾಂ ರೈಫಲ್ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 39 ವೇಕೆನ್ಸಿ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 4 ವೇಕೆನ್ಸಿ. ಕೊನೆಯದಾಗಿ SSF ನೋಡೋದಾದರೆ ಮೇಲಿಗೂ ಯಾವುದೂ ಇಲ್ಲ ಮತ್ತು ಫಿಮೇಲ್ಗೂ ಯಾವುದೂ ಇಲ್ಲ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ SSF ಅಂದರೆ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಅಂದ್ಬಿಟ್ಟು. ಇದು ಡೆಲ್ಲಿಯಲ್ಲೇ ಪೋಸ್ಟಿಂಗ್ ಇರುತ್ತೆ, ಕಾನ್ಸ್ಟೆಂಟಾಗಿ ಒಂದೇ ಪ್ಲೇಸಲ್ಲಿರೋ ಪೋಸ್ಟಿಂಗು. ನಿಮಗೆ ಎಲ್ಲೂ ಟ್ರಾನ್ಸ್ಫರ್ ಸಿಗೋದಿಲ್ಲ. ನಮ್ಮ ಕರ್ನಾಟಕದಿಂದ ತುಂಬ ದೂರ ಇರೋದ್ರಿಂದ ಈ ಡಿಪಾರ್ಟ್ಮೆಂಟ್ನಲ್ಲಿ ಯಾವುದೇ ವೇಕೆನ್ಸಿಗಳು ನಮಗೆ ಕೊಟ್ಟಿಲ್ಲ. ಈಗ ಡಿಪಾರ್ಟ್ಮೆಂಟ್ ವೈಸು ವೇಕೆನ್ಸಿನ ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ CISFನಲ್ಲಿ ತುಂಬ ಜಾಸ್ತಿ ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ, 331 ವೇಕೆನ್ಸಿ CISF. ಹಾಗಾಗಿ ಎಲ್ಲ ಕ್ಯಾಂಡಿಡೇಟ್ಗಳು ಫಸ್ಟ್ ಪ್ರಿಫರೆನ್ಸ್ನ ನೀವು CISFಗೆ ಕೊಡ್ತೀರಾ ಅಂತ ಗೊತ್ತು. ಸುಮಾರು ಜನ ಆಲ್ರೆಡಿ ಆನ್ಲೈನ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟಿದ್ದೀರಾ, ಇನ್ನೂ ಸುಮಾರು ಕ್ಯಾಂಡಿಡೇಟ್ಗಳು ಫಿಲ್ ಮಾಡಿಲ್ಲ. ಅಂಥವ್ರು ಇವಾಗ ಏನು ಮಾಡ್ತೀರಾ, ವೇಕೆನ್ಸಿ ಲಿಸ್ಟ್ ಬಂದಿದೆ ನೋಡೋಣ ಯಾವ್ಯಾವುದರಲ್ಲಿ ಎಷ್ಟೆಷ್ಟಿದೆ ಅಂದ್ಬಿಟ್ಟು ನೋಡ್ತೀರಾ. BSF 13 ಇದೆ, CISF 331 ಇದೆ, CRPF ಕೂಡ ಪರವಾಗಿಲ್ಲ 140 ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಡಬಲ್ ಡಿಜಿಟ್ ವೇಕೆನ್ಸಿಗಳು, SSB 45, 27, 39 ಈ ಥರ. ಇವಾಗ ಏನು ಮಾಡ್ತೀರಾ ಅಂದರೆ ಕಾಮನ್ ಆಗಿ ಎಲ್ಲರೂ CISF CRPF ಕೊಡ್ತೀರಾ. ಆವಾಗ ಜಾಸ್ತಿ ಫೈಟು CISF ಮತ್ತು CRPF ಅಲ್ಲಿ ಆಗುತ್ತೆ. BSF ಬರೀ 13 ಇದೆ, ಯಾರೂ ಹಾಕೋದೇ ಇಲ್ಲ BSFಗೆ. ಅವಾಗೇನಾಗುತ್ತೆ ಅಂದರೆ ಅದರಲ್ಲಿ ಕಟ್ ಆಫಲ್ಲಿ ಕಡಿಮೆ ಸ್ಕೋರ್ ನಿಲ್ಲುತ್ತೆ BSFಲ್ಲಿ. ಆವಾಗ BSFಗೆ ಯಾರು ಹಾಕಿರ್ತೀರಾ ಅವರು ಈಸಿಯಾಗಿ BSFನ ಜಾಯಿನ್ ಮಾಡ್ಕೊಬಿಡ್ತೀರಾ. ಹಾಗಾಗಿ ನಾನು ಹೇಳ್ತಿರೋದು ಏನಂದರೆ ಎಲ್ಲರೂ ಕೂಡ CISF CRPF ಅಂತಲೇ ಹೋಗಬೇಡಿ. SSBನೂ ನೋಡಿ, ITBPನೂ ನೋಡಿ, ಅಸ್ಸಾಂ ರೈಫಲ್ ನೋಡಿ. ಕಡಿಮೆ ವೇಕೆನ್ಸಿ ಇದ್ದರೆ ಕಡಿಮೆ ಫೈಟ್ ಇರುತ್ತೆ, ಎಲ್ಲರೂ ಜಾಸ್ತಿ ವೇಕೆನ್ಸಿಗಳ ಕಡೆನೇ ಹೋಗ್ತಾರೆ. ಹಾಗಾಗಿ ನೀವು SSB ಕೂಡ ಪ್ರಿಫರ್ ಮಾಡ್ಬೋದು, ITBPನೂ ಕೂಡ ಪ್ರಿಫರ್ ಮಾಡ್ಬೋದು, ಅಸ್ಸಾಂ ರೈಫಲ್ ಕೂಡ ಪ್ರಿಫರ್ ಮಾಡ್ಬೋದು. ಅಸ್ಸಾಂ ರೈಫಲ್ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅಸ್ಸಾಂ ರೈಫಲ್ ಬಂದು ನಾರ್ತ್ ಈಸ್ಟಲ್ಲಿ ಮಾತ್ರ ಡ್ಯೂಟಿ ಇರುತ್ತೆ, ಇದು ನಮ್ಮ ಸೌತ್ಗೆ ಬರೋದಿಲ್ಲ, ನಮ್ಮ ಕರ್ನಾಟಕಕ್ಕೂ ಕೂಡ ಪೋಸ್ಟಿಂಗ್ ಸಿಗೋದಿಲ್ಲ. ಹಾಗಾಗಿ ಅಸ್ಸಾಂ ರೈಫಲ್ನ ಪ್ರಿಫರ್ ಮಾಡೋರು ಕೂಡ ಕಡಿಮೆನೇ. ಯಾರ್ಯಾರಿಗೆ ನಿಮಗೆ ಅಸ್ಸಾಂ ರೈಫಲಲ್ಲಿ ನಾನು ಮಾಡ್ತೀನಿ, ಒಂದು ಆರ್ಮಿ ಕ್ರೇಜ್ ಇದೆ ನನಗೆ ಹೋಗ್ತೀನಿ ಅನ್ನೋರು ಅಸ್ಸಾಂ ರೈಫಲ್ನ ನೀವು ಪ್ರಿಫರ್ ಮಾಡ್ಬೋದು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಮಾತಾಡೋದಾದರೆ
ಅದರಲ್ಲೂ ಕೂಡ CISFಗೆ 37 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ಸಿಂಗಲ್ ಡಿಜಿಟ್ ವೇಕೆನ್ಸಿಗಳು. BSF 2, CRPF 3, SSB ಯಾವುದೂ ಇಲ್ಲ, ಮತ್ತು ITBP 4, ಅಸ್ಸಾಂ ರೈಫಲ್ಸ್ 4, SSF ಯಾವುದೂ ಇಲ್ಲ. ಇದರಲ್ಲೂ ಕೂಡ ಸೇಮ್ ನಾನು ಇವಾಗ ಹೇಳ್ದಂಗೆ ಜಾಸ್ತಿ ವೇಕೆನ್ಸಿ ಯಾವುದಕ್ಕಿದೆ ಅದಕ್ಕೇ ಹೋಗ್ತೀರಾ. CISF ಜಾಸ್ತಿ ಇದೆ 37 ಹೋಗ್ತೀನಿ ಅಂತ. CISFಗೆ ಹೋಗ್ಬೇಕಂದ್ರೆ ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ ಹೈಯೆಸ್ಟ್ ಕಟ್ ಆಫ್ ಹೋಗುತ್ತೆ. ಇದು ನಿಮ್ಮ ಮೈಂಡಲ್ಲಿರಲಿ. ನೀವು CISFಗೆ ಪ್ರಿಫರೆನ್ಸ್ನ ಕೊಟ್ಟಿದ್ರೆ ನಿಮ್ಮ ಮಾರ್ಕ್ಸು ಹೈ ಲೆವೆಲಲ್ಲಿ ಇರಬೇಕು. 70, 80, 90 ಎಲ್ಲ ತೊಗೋತೀನಿ ಅಂದರೆ ಆಗಲ್ಲ. 100 ಮೇಲೆ ಇರಬೇಕು CISFಗೆ. ಇದು ನಿಮ್ಮ ಮೈಂಡಲ್ಲಿರಲಿ. ಆಮೇಲೆ ಕಟ್ ಆಫ್ ಲಿಸ್ಟು ಪ್ರತಿ ವರ್ಷವೂ ಸೇಮೇ ಇರೋದಿಲ್ಲ, ಪ್ರತಿ ವರ್ಷವೂ ವೇರಿಯೇಷನ್ ಆಗುತ್ತೆ. ಪ್ರತಿ ರಿಕ್ರೂಟ್ಮೆಂಟಲ್ಲೂ ಕಟ್ ಆಫ್ ಮಾರ್ಕ್ಸು ಚೇಂಜ್ ಆಗ್ತಾ ಇರುತ್ತೆ, ಒಂದೇ ಥರ ಇರಲ್ಲ. ಅದು ಕೂಡ ನಿಮ್ಮ ಮೈಂಡಲ್ಲಿರಲಿ. ಹಾಗಾಗಿ ಇದು ಏನು ಒಂದು ITBPಲಿ 4 ವೇಕೆನ್ಸಿ ಇದೆ ನೋಡಿ, ಅಸ್ಸಾಂ ರೈಫಲಲ್ಲಿ 4 ವೇಕೆನ್ಸಿ ಇದೆ ನೋಡಿ, ಇದನ್ನು ಕೂಡ ನೀವು ಬಿಡಬೇಡಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಕೂಡ ಪ್ರಿಫರೆನ್ಸ್ನ ಕೊಡಿ. ಮತ್ತು BSFಲ್ಲೂ 2 ವೇಕೆನ್ಸಿ ಇದೆ, ಅದನ್ನು ಇಟ್ಕೊಂಡು ಪ್ರಿಫರೆನ್ಸ್ನ ಕೊಡಿ. ಟೋಟಲ್ ನಿಮಗೆ ಮೇಲ್ಗೆ 595 ವೇಕೆನ್ಸಿ ಮತ್ತು ಫೀಮೇಲ್ಗೆ 50 ವೇಕೆನ್ಸಿ ನಮ್ಮ ಕರ್ನಾಟಕಕ್ಕೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಯಾಟಗರಿ ವೈಸ್ ಕೂಡ ಮಾಡ್ತೀನಿ, ಯಾವ್ಯಾವ ಕ್ಯಾಟಗರಿಗೆ ನಮ್ಮ ಕರ್ನಾಟಕದ ಕ್ಯಾಂಡಿಡೇಟ್ಸ್ಗೆ ಎಷ್ಟೆಷ್ಟು ವೇಕೆನ್ಸಿನ ಬಿಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನೋಟಿಫಿಕೇಶನ್ ಬಂದಾಗ ಸ್ಟಾರ್ಟಿಂಗಲ್ಲಿ ಸುಮಾರು ಕ್ಯಾಂಡಿಡೇಟ್ಗಳು ಕೇಳ್ತಾ ಇದ್ರಿ, ಸರ್ ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡೋದು, ಯಾವ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ವೇಕೆನ್ಸಿಗಳಿದೆ, ಮತ್ತು ನಮ್ಮ ಕರ್ನಾಟಕ ಸ್ಟೇಟ್ಗೆ ಎಷ್ಟು ವೇಕೆನ್ಸಿಗಳಿದೆ, ಯಾವ ಡಿಪಾರ್ಟ್ಮೆಂಟ್ ಅವರು ಕರ್ನಾಟಕಕ್ಕೆ ಜಾಸ್ತಿ ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ. ಅವಾಗ ಇನ್ನೂ ನೋಟಿಫಿಕೇಶನ್ ಬಿಟ್ಟಿರಲಿಲ್ಲ. ಒಂದು ಐಡಿಯಾ ಮೇಲೆ ನಾನು ಹೇಳಿದ್ದೆ, ಲಾಸ್ಟ್ ಫ್ಯೂ ಇಯರ್ಸ್ದೆಲ್ಲ ಒಂದು ನೋಡಿಕೊಂಡು ಇವಾಗ ಫೈನಲ್ ಆಗಿ ಬಿಟ್ಟಿದ್ದಾರೆ. ಸುಮಾರು ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಿಬಿಟ್ಟಿರ್ತೀರಾ, ಇನ್ನೂ ಸುಮಾರು ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಿರಲ್ಲ, ಅವರಿಗೆಲ್ಲ ಇದು ಒಳ್ಳೆ ಚಾನ್ಸು. ಈ ವಿಡಿಯೋನ ನೀವು ಕೊನೆವರೆಗೆ ನೋಡಿದ್ರೆ ನಿಮಗೆ ಫುಲ್ಲು ಡೀಟೇಲ್ಸ್ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಯಾವ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಜಾಸ್ತಿ ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ. ಆ ಲಿಸ್ಟ್ನ ನೀವು ನೋಡಿಕೊಂಡು ಒಂದು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದಿಷ್ಟು ನಮ್ಮ ಕರ್ನಾಟಕ ಸ್ಟೇಟ್ಗೆ ಸಿಕ್ಕಿರುವಂಥ ವೇಕೆನ್ಸಿ. ಇವಾಗ ನಿಮಗೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೆ ಸೆಲೆಕ್ಷನ್ ಪ್ರೊಸೆಸ್ ಆಯಿತು, ರಿಟರ್ನ್, ಫಿಸಿಕಲ್ಲು ಮತ್ತು ಮೆಡಿಕಲ್ ಎಲ್ಲ ಹೇಗಿರುತ್ತೆ ಅಂತ ಒಂದ್ಸಲ ಹೇಳ್ಬಿಡ್ತೀನಿ. ನಾನು ಅದರದ್ದೆಲ್ಲ ಪ್ರತ್ಯೇಕ ವಿಡಿಯೋಗಳು ಹಾಕಿದ್ದೀನಿ. ಮೆಡಿಕಲ್ದೇ ಬೇರೆ, ಫಿಸಿಕಲ್ದೇ ಬೇರೆ, ರಿಟರ್ನ್ದೇ ಬೇರೆ, ಸಿಲೆಬಸ್ದೇ ಬೇರೆ ವಿಡಿಯೋ ಹಾಕಿದ್ದೀನಿ. ಆದರೂ ಕೂಡ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ ಹೈಟ್ ಎಷ್ಟು ಬೇಕು, ಸರ್ ಮೆಡಿಕಲ್ದು ಈ ಪ್ರಾಬ್ಲಮ್ ಇದೆ, ಸರ್ ರಿಟರ್ನ್ಗೆ ಯಾವ ಥರ ಇರುತ್ತೆ ಅಂತೆಲ್ಲ ಕೇಳ್ತಾ ಇರ್ತೀರಾ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಫುಲ್ A to Z ಡೀಟೇಲ್ನ ಕೊಡ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಈ ವಿಡಿಯೋನ ನೋಡಿದ್ರೆ ನಿಮಗೆ A to Z ಇನ್ಫಾರ್ಮೇಷನ್ ಸಿಗಲಿ ಅಂದ್ಬಿಟ್ಟು ನಾನು ಮತ್ತೆ ಎಲ್ಲದನ್ನು ಸ್ಟಾರ್ಟಿಂಗಿಂದ ರಿಪೀಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫೆಬ್ರವರಿ ಅಥವಾ ಮಾರ್ಚ್ಗೆ ರಿಟರ್ನ್ ಟೆಸ್ಟ್ ಆಗುತ್ತೆ ಅಂತ ಒಂದು ಟೆಂಟೇಟಿವ್ ಡೇಟ್ನ ಕೊಟ್ಟಿದ್ದಾರೆ, ಅಂದರೆ ಒಂದು ಅಂದಾಜು ಡೇಟ್ನ ಕೊಟ್ಟಿದ್ದಾರೆ. ಅದು ಫೆಬ್ರವರಿಯಲ್ಲಾದರೂ ಆಗ್ಬೋದು, ಮಾರ್ಚಲ್ಲಾದರೂ ಆಗ್ಬೋದು. ರಿಟರ್ನ್ ಟೆಸ್ಟ್ ಆದಮೇಲೆ ನಿಮಗೆ ಒಂದು ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಆ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮಗೆ ಮತ್ತೆ ಫಿಸಿಕಲ್ಗೆ ಕರೀತಾರೆ. ಫಿಸಿಕಲಲ್ಲಿ 2 ಸ್ಟೆಪ್ ಇರುತ್ತೆ, PET ಮತ್ತು PST ಅಂತ. PETಯಲ್ಲಿ ನಿಮಗೆ 5 ಕಿಲೋಮೀಟರ್ಸ್ ರನ್ನಿಂಗ್ ಆಗುತ್ತೆ. ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ 24 ನಿಮಿಷದಲ್ಲಿ ಬರಬೇಕಾಗುತ್ತೆ. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 1.6 ಇರುತ್ತೆ. 1.6ನ ನೀವು 8.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ PSTನ ಮಾಡ್ತಾರೆ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಅದರಲ್ಲಿ ಹೈಟು, ವೆಯ್ಟು ಮತ್ತು ಚೆಸ್ಟ್ನ ಚೆಕ್ ಮಾಡ್ತಾರೆ. ಹೈಟ್ ಬಂದ್ಬಿಟ್ಟು ಜನರಲ್, SC ಮತ್ತು OBC ಕ್ಯಾಂಡಿಡೇಟ್ಸ್ಗೆ 170 ಸೆಂಟಿಮೀಟರ್ ಇರಬೇಕು. ಮತ್ತು ST ಕ್ಯಾಂಡಿಡೇಟ್ಗೆ 162.5 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ಕರ್ನಾಟಕದ ಮರಾಠ ಕ್ಯಾಂಡಿಡೇಟ್ಗಳಿಗೆ 165 ಸೆಂಟಿಮೀಟರ್ ಹೈಟ್ನ ಹೊಂದಿರಬೇಕು. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ನ ಹೈಟ್ ಬಗ್ಗೆ ಮಾತಾಡೋದಾದ್ರೆ ಜನರಲ್, SC, OBC ಕ್ಯಾಂಡಿಡೇಟ್ಸ್ಗೆ 157 ಸೆಂಟಿಮೀಟ್ರು, ಮತ್ತು ST ಕ್ಯಾಂಡಿಡೇಟ್ಸ್ಗೆ 150 ಸೆಂಟಿಮೀಟ್ರು, ಮತ್ತು ಕರ್ನಾಟಕ ಮರಾಠ ಕ್ಯಾಂಡಿಡೇಟ್ಸ್ಗೆ 155 ಸೆಂಟಿಮೀಟರ್ ಹೈಟ್ನ ಹೊಂದಿರಬೇಕು. ಮತ್ತು ಹೈಟ್ಗೆ ತಕ್ಕಂತೆ ನೀವು ವೆಯ್ಟ್ನ ಹೊಂದಿರಬೇಕಾಗುತ್ತೆ. ಓವರ್ ವೆಯ್ಟ್ ಆದರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಮತ್ತು ಮಿನಿಮಮ್ ವೆಯ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ 50 kgಗಿಂತ ಕಡಿಮೆ ಇರಬಾರ್ದು. ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ವೆಯ್ಟು 48 kgಗಿಂತ ಕಡಿಮೆ ಇರಬಾರ್ದು. ಆ ರೀತಿ ಇದ್ರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಮತ್ತು ಮೇಲ್ ಕ್ಯಾಂಡಿಡೇಟ್ಗೆ ಚೆಸ್ಟ್ ಬಂದು ಜನರಲ್, SC, OBC ಕ್ಯಾಂಡಿಡೇಟ್ಸ್ಗೆ 80 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 85 ಸೆಂಟಿಮೀಟರ್ ಚೆಸ್ಟ್ ಎಕ್ಸ್ಪೆಂಡ್ ಆಗಬೇಕು. ಮತ್ತು ST ಕ್ಯಾಂಡಿಡೇಟ್ಸ್ಗೆ 76 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 81 ಆಗಬೇಕು. ಮತ್ತು ಮರಾಠ ಮತ್ತು ಏನು ಒಂದು ಮರಾಠ ಕ್ಯಾಂಡಿಡೇಟ್ಸ್ ಇದ್ದೀರಾ ಅವ್ರಿಗೆ 78 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 83 ಸೆಂಟಿಮೀಟರ್ ಆಗಬೇಕು. ಇದಿಷ್ಟು ಫಿಸಿಕಲ್ಲು. ಫಿಸಿಕಲ್ ಆದಮೇಲೆ ಮತ್ತೆ ಒಂದು ಮೆರಿಟ್ ಲಿಸ್ಟ್ನ ಮಾಡ್ತಾರೆ. ಅದರಲ್ಲಿ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ಗೆ ಕರೀತಾರೆ. ಇದೆರಡು ಒಟ್ಟಿಗೆ ಆಗುತ್ತೆ, ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ನು. ಮತ್ತು ಮೆಡಿಕಲಲ್ಲಿ ಏನೇನು ಟೆಸ್ಟ್ಗಳಾಗುತ್ತೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಮೆಡಿಕಲ್ ಟೆಸ್ಟ್ನಲ್ಲಿ ನಿಮಗೆ ಮತ್ತೆ ಹೈಟು, ವೆಯ್ಟು ಮತ್ತು ಚೆಸ್ಟ್ನ ಚೆಕ್ ಮಾಡ್ತಾರೆ. ಮತ್ತು ಐ ಟೆಸ್ಟ್ ಇರುತ್ತೆ. ಐ ಟೆಸ್ಟಲ್ಲಿ 6/6, 6/9, ಕಲರ್ ವಿಷನ್ನು ಮತ್ತು ಬ್ಲೈಂಡ್ನೆಸ್ ಟೆಸ್ಟ್. ಇದು 4 ಟೆಸ್ಟ್ಗಳು ಕಣ್ಣಿನ ಪರೀಕ್ಷೆ ಆಗಿರುತ್ತೆ. ಮತ್ತು
ಕಿವಿಗಳ ಟೆಸ್ಟ್ ಮಾಡ್ತಾರೆ. ಕಿವಿಯಲ್ಲಿ ಪರದೆ ಎಲ್ಲ ಚೆಕ್ ಮಾಡ್ತಾರೆ, ಪರದೆ ಒಡೆದಿರಬಾರ್ದು, ಮತ್ತೆ ಕೀವು ಸೋರೋದೆಲ್ಲ ಇರಬಾರ್ದು. ಮತ್ತೆ ಹಿಯರಿಂಗ್ ಟೆಸ್ಟ್ ಅಂತ ಮಾಡ್ತಾರೆ, ಅವರು ಕೆಲವೊಂದು ಸೌಂಡ್ಗಳನ್ನೆಲ್ಲ ಮಾಡ್ತಾರೆ, ಅದು ಎರಡು ಕಿವಿಗಳಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಕೇಳಿಸ್ಬೇಕು. ಇದಾದ್ಮೇಲೆ ಹಲ್ಲಿನ ಪರೀಕ್ಷೆ ಮಾಡ್ತಾರೆ. ಈ ಹಲ್ಲಿನ ಮುಂದ್ಗಡೆ ನಿಮ್ಗೆ ಗ್ಯಾಪ್ ಇರಬಾರ್ದು, ಈ ರೀತಿ ಜಾಯಿಂಟ್ ಆಗಿರ್ಬೇಕು. ಗ್ಯಾಪ್ ಇದ್ರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ದವಡೆ ಹಲ್ಲುಗಳು ಕೆಲವರು ತಿಂದೋಗ್ಬಿಟ್ಟಿರುತ್ತೆ ಹುಳುಕ್ ಬಂದು, ಅದನ್ನೆಲ್ಲ ಪ್ಯಾಚ್ ಮಾಡಿಸಿರ್ತೀರಾ, ಆ ರೀತಿ ಇರಬಾರ್ದು. 17ರಿಂದ 18, 19 ಹಲ್ಲುಗಳು ಹೆಲ್ದಿ ಆಗಿರ್ಬೇಕು. ಹಲ್ಲುಗಳೆಲ್ಲ ಅನ್ಹೆಲ್ದಿ ಇದ್ರೆ ಅಥವಾ ತಿಂದೋಗಿದ್ರೆ, ಜಾಸ್ತಿ ಹಲ್ಲುಗಳು ಪ್ಯಾಚ್ ಆಗಿದ್ರು ಕೂಡ ಮೆಡಿಕಲ್ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಬ್ಲಡ್ ಅಲ್ಲಿ HIV ಟೆಸ್ಟ್, ಮತ್ತೆ ಹಿಮೋಗ್ಲೋಬಿನ್ ಟೆಸ್ಟ್, ಬ್ಲಡ್ ಶುಗರ್, ಈ ಟೆಸ್ಟ್ಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಏನೋ ಒಂದು ನಮ್ಮ ಚೆಸ್ಟ್ ಇದೆ, ಈ ಚೆಸ್ಟ್ ಅಲ್ಲಿ ಏನಾದ್ರು ಮೂಳೆಗಳು ಏನಾದ್ರು ಬ್ರೇಕ್ ಆಗಿದೆಯಾ ಆಕ್ಸಿಡೆಂಟ್ ಆಗಿ, ಅಥವಾ ಇನ್ನಿತರ ಕಾರಣಗಳಿಂದ ಏನಾದ್ರು ಆಪರೇಷನ್ ಆಗಿದೆಯಾ ಅಂತ ನೋಡ್ತಾರೆ. ಲಿವರ್ ಟೆಸ್ಟ್ ಇರುತ್ತೆ, ಮತ್ತೆ ಕಿಡ್ನಿ ಟೆಸ್ಟ್ ಇರುತ್ತೆ, ECG ಟೆಸ್ಟ್ ಇರುತ್ತೆ. ECG ಟೆಸ್ಟ್ ಅಲ್ಲಿ ನಮ್ಮ ಹಾರ್ಟ್ ನ ಫಂಕ್ಷನ್ ನ ತಿಳ್ಕೊತಾರೆ, ಹಾರ್ಟ್ ನಾರ್ಮಲ್ ಆಗಿದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂದ್ಬಿಟ್ಟು ECG ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಆರ್ಥೋಪೀಡಿಯಾ ಟೆಸ್ಟ್ ನ ಮಾಡ್ತಾರೆ. ಅಂದ್ರೆ ಏನೋ ಒಂದು ನಮ್ಮ ಬಾಡಿಯಲ್ಲಿರೋ ಮೂಳೆಗಳನ್ನ ಚೆಕ್ ಮಾಡ್ತಾರೆ, ಮೂಳೆ ಎಲ್ಲ ಸರಿಯಾಗಿದೆಯಾ ಅಥವಾ ಏನಾದ್ರು ಬೆಂಡ್ ಆಗಿದೆಯಾ. ಆಕ್ಸಿಡೆಂಟ್ ಆಗಿ ಕೆಲವ್ರದ್ದು ಬೆಂಡ್ ಆಗಿರುತ್ತೆ, ಕೆಲವ್ರದ್ದು ಜಾಯಿಂಟ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಮತ್ತೆ ನಾಕ್ನಿ ಅಂತ ಹೇಳ್ತೀವಿ, ಕೂಡು ಮಂಡಿಗಳು ಅಂತ ಇರುತ್ತೆ, ಅದನ್ನು ಚೆಕ್ ಮಾಡ್ತಾರೆ. ಮತ್ತೆ ಫ್ಲಾಟ್ ಫೀಟ್, ಏನೋ ಒಂದು ಚಪ್ಪಟೆ ಪಾದ ಅಂತ ಹೇಳ್ತೀವಿ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅದನ್ನು ಬಿಟ್ಟು ನಮ್ಮ ಬಾಡಿಯಲ್ಲಿ ಇನ್ನೂ ಒಂದು ಈ ತರ ಜನರಲ್ ಟೆಸ್ಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ಹರ್ನಿಯಾ, ಹೈಡ್ರೋಸಿಲು, ವೆರಿಕೋಸಿಲ್ ವೈನ್ಸು, ಮತ್ತೆ ಪೈಲ್ಸು ಇದೆಲ್ಲ ಇರಬಾರ್ದು. ಮತ್ತೆ ಜನರಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಸುಮಾರು ಕ್ಯಾಂಡಿಡೇಟ್ಗಳು ವೆರಿಕೋಸ್ ವೈನ್ಸ್ ಬಗ್ಗೆ ಹೇಳಿ ಸರ್ ಅಂತ ಹೇಳ್ತಾರೆ. ವೆರಿಕೋಸ್ ವೈನ್ಸ್ ಆದ್ರೆ ಅದಕ್ಕೆ ಯಾವುದೇ ಎಕ್ಸಸೈಸ್ ಇಲ್ಲ, ಅದಕ್ಕೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಟ್ರೀಟ್ಮೆಂಟ್ ಬರುತ್ತೆ. ಫಿಸಿಯೋಥೆರಪಿದ ಒಂದು ಟ್ರೀಟ್ಮೆಂಟ್ ಬರುತ್ತೆ, ಅದು ಅಷ್ಟು ಬೇಗ ಕ್ಲಿಯರ್ ಆಗಲ್ಲ. ಹಾಗಾಗಿ ನೀವು ಒಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಇದೆ, ಅದನ್ನ ಮಾಡಿಸ್ಕೊಂಡ್ರೆ 2ರಿಂದ 3 ತಿಂಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ. ನೀವು ಮೆಡಿಕಲ್ ನಡೆಯೋದಕ್ಕಿಂತ 2ರಿಂದ 3 ತಿಂಗಳು ಮುಂಚೆ, ಅಂದ್ರೆ 4 ತಿಂಗಳು ಮುಂಚೆನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಬೆಟರು. ಇವಾಗಲೇ ಇವಾಗಿಂದನೇ ಯಾರ್ಯಾರಿಗೆ ಆ ರೀತಿ ಪ್ರಾಬ್ಲಮ್ ಇದೆ ಅವರು ಇವಾಗಿಂದನೇ ಸರಿ ಮಾಡ್ಕೊಳ್ಳಿ. ಮತ್ತೆ ಮೆಡಿಕಲ್ ಟೈಮಲ್ಲಿ ಅನ್ಫಿಟ್ ಮಾಡ್ತಾರೆ. ಹಾಗಾಗಿ ಇವಾಗಿಂದನೇ ಮಾಡ್ಕೊಂಡ್ರೆ ನಿಮ್ಗೆ ಮೆಡಿಕಲ್ಗೆ ಇನ್ನೊಂದು 5ರಿಂದ 6 ತಿಂಗಳ ಟೈಮ್ ಇದೆ, ಅಲ್ಲಿವರೆಗೆ ಅದು ಕ್ಯೂರ್ ಆಗಿ ಸರಿಯಾಗುತ್ತೆ. ಫೈಲ್ಸ್ ಇರೋರು ಕೂಡ ಸರ್ ಮೆಡಿಕಲ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಫೈಲ್ಸ್ ಇದ್ರೆ ಅದೇನು ಮೈನರ್ ಪ್ರಾಬ್ಲಮ್, ಆದ್ರೆ ನಿಮ್ಗೆ ಅದು ಆಪರೇಷನ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮೆಡಿಕಲ್ ನಡೆಯೋದಕ್ಕಿಂತ 3ರಿಂದ 4 ತಿಂಗಳು ಮುಂಚೆನೆ ಫೈಲ್ಸ್ ಆಪರೇಷನ್ ಆಗಿರ್ಬೇಕು. ರೀಸೆಂಟ್ ಆಗಿ ಆಗಿದ್ರೆ ನಿಮ್ನ ರಿಜೆಕ್ಟ್ ಮಾಡ್ತಾರೆ. SSC GD ಅಲ್ಲಿ ನಡೆಯುವಂತ ಮೆಡಿಕಲ್ ಟೆಸ್ಟ್ ಬಗ್ಗೆ ಒಂದು ಡೀಟೇಲ್ಸ್ ಆಗಿತ್ತು. ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಚರ್ಚೆ ಮಾಡೋಣ. ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಗೆ ಮೊದಲನೇದಾಗಿ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತೆ ಬರ್ತ್ ಸರ್ಟಿಫಿಕೇಟ್ ಏನು ತರ ಅವಶ್ಯಕತೆ ಇಲ್ಲ. ಬರ್ತ್ ಸರ್ಟಿಫಿಕೇಟ್ಗೆ ನಿಮ್ಗೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲೇ ಒಂದು ಡೇಟ್ ಆಫ್ ಬರ್ತ್ ಇದೆ, ಅದೇ ಸಾಕು. ಮತ್ತೆ ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಮತ್ತೆ ಡೊಮೈಸೈಲ್ ಸರ್ಟಿಫಿಕೇಟ್, ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು, ರೀಸೆಂಟ್ ಆಗಿರೋದು 10ರಿಂದ 15 ಕಾಪಿ. NCC ABC ಸರ್ಟಿಫಿಕೇಟ್ ಇರೋರಿಗೆ ಟೋಟಲ್ ಮಾರ್ಕ್ಸ್ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ಬೋನಸ್ ಆಗಿ ಮಾರ್ಕ್ಸ್ ನ ಕೊಡ್ತಾರೆ. ಹಾಗಾಗಿ NCC ಯಾರ್ಯಾರು ಮಾಡಿದ್ರೆ ಅವರು ಅಪ್ಲೈ ಮಾಡಿ. ಇದಿಷ್ಟು ಡಾಕ್ಯುಮೆಂಟ್ಸ್ ಆಯ್ತು. ಮತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಏನಂದ್ರೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಏನಿದೆ ಆಧಾರ್ ಅಲ್ಲೂ ಕೂಡ ಅದೇ ಇರಬೇಕು. ಅದು ಮಿಸ್ ಮ್ಯಾಚ್ ಆದ್ರೆ ರಿಜೆಕ್ಟ್ ಮಾಡ್ತಾರೆ, ಇದು ನೆನಪಿರ್ಲಿ. ಯಾರ್ಯಾರ ಹತ್ರ ಸರಿಯಾಗಿಲ್ಲ ಅವರು ಸರಿ ಮಾಡ್ಕೊಳ್ಳಿ, ಇವಾಗ್ಲೂ ಟೈಮ್ ಇದೆ. ಫಿಸಿಕಲ್ ಆಯ್ತು, ರಿಟರ್ನ್ ಆಯ್ತು, ಮೆಡಿಕಲ್ ಆಯ್ತು. ಇವಾಗ ಏಜ್ ಲಿಮಿಟ್ ಬಗ್ಗೆ ಹೇಳ್ತೀನಿ. ಜನರಲ್ ಕ್ಯಾಂಡಿಡೇಟ್ಸ್ಗೆ 18ರಿಂದ 23 ವರ್ಷದ ಒಳಗಡೆ ಇರಬೇಕು. ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ 18ರಿಂದ 26 ವರ್ಷ, ST ಕ್ಯಾಂಡಿಡೇಟ್ಸ್ಗೆ 18ರಿಂದ 28 ವರ್ಷ ಏಜ್ ಇರಬೇಕು. ಇದರಲ್ಲಿ ವಯೋಮಿತಿ ಸಡಿಲಿಕೆ ಅಂತ ಕೊಡ್ತಾರೆ. ಜನರಲ್ ಅವರಿಗೆ ಯಾವುದೇ ವಯೋಮಿತಿ ಸಡಿಲಿಕೆ ಇಲ್ಲ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಮತ್ತೆ ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಆಗಿದ್ರೆ ಸಾಕು, 10th ಜಸ್ಟ್ ಪಾಸ್ ಆಗಿದ್ರು ಸಾಕು, ನೀವು ಅಪ್ಲೈ ಮಾಡ್ಬೋದು, ಅದೇನು ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಯಾರ್ಯಾರು PUC ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡಿದಿರಾ ಅವರು ಕೂಡ ಆ ಡಾಕ್ಯುಮೆಂಟ್ಸ್ ನೆಲ್ಲ ಅಪ್ಲೈ ಮಾಡಿ. ನಿಮ್ಗೆ ಅಪಾಯಿಂಟ್ಮೆಂಟ್ ಆದ್ಮೇಲೆ ನಿಮ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮೋಷನ್ ಎಕ್ಸಾಮ್ಸ್ ಎಲ್ಲ ಆಗುತ್ತೆ, ಅವಾಗ ನಿಮ್ಗೆ ಅದು ತುಂಬಾ ಯೂಸ್ ಆಗುತ್ತೆ. ಆ ಪ್ರಮೋಷನ್ಗಳನ್ನೆಲ್ಲ ಎಕ್ಸಾಮ್ ನ ಪಾಸ್ ಮಾಡ್ಕೊಂಡು ಪಡ್ಕೊಬಹುದು. ಮತ್ತೆ ರಿಟರ್ನ್ ಟೆಸ್ಟ್ ಬಗ್ಗೆ ಹೇಳೋದಾದ್ರೆ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತದೆ. ಇದರಲ್ಲಿ ಟೋಟಲ್ ನಿಮ್ಗೆ 80 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ, ಟೋಟಲ್ ನಿಮ್ಗೆ 160 ಮಾರ್ಕ್ಸ್ ನ ಕೊಡ್ತಾರೆ. ಇದರಲ್ಲಿ ನೆಗೆಟಿವ್ ಕ್ವಶನ್ಸ್ ಕೂಡ ಇರ್ತದೆ. ನೀವು ಒಂದು ಕ್ವಶನ್ ನ ರಾಂಗ್ ಮಾಡಿದ್ರೆ 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಅಂದ್ರೆ ನೀವು 4 ಕ್ವಶನ್ ನ ರಾಂಗ್ ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಹಾಗಾಗಿ ನೀವು ಗಮನ ಇಟ್ಕೊಂಡು ಮಾಡಿ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತೆ ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತೆಲ್ಲ ಕೇಳ್ತಾ ಇರ್ತೀರಾ.
ಅದಕ್ಕೋಸ್ಕರ ನಾನು ಒಂದು ಬೇರೆ ವಿಡಿಯೋನ ಮಾಡಿದ್ದೀನಿ. ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಸಿಲೆಬಸ್ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೀವು ನನ್ನ ಚಾನಲ್ನಲ್ಲಿ ನೋಡಬಹುದು. ಮತ್ತೆ ಸುಮಾರು ಕ್ಯಾಂಡಿಡೇಟ್ಗಳು ಕೇಳ್ತಾ ಇರ್ತೀರಾ, ಸರ್ ಪೋಸ್ಟ್ ಪ್ರಿಫರೆನ್ಸ್ ಹೆಂಗ್ ಕೊಡೋದು ಸರ್, ಯಾವ ಡಿಪಾರ್ಟ್ಮೆಂಟ್ ಮೊದಲು ಕೊಡೋದು, ಯಾವ್ದು ಸೆಕೆಂಡ್ ಕೊಡೋದು, ಯಾವ್ದು ಲಾಸ್ಟ್ ಅಲ್ಲಿ ಕೊಡೋದು ಅಂತ. ಅಂತವ್ರಿಗೂ ಕೂಡ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ಪೋಸ್ಟ್ ಪ್ರಿಫರೆನ್ಸ್ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ 3 ನಾನು ಸ್ಟೆಪ್ಗಳನ್ನ ಮಾಡ್ಕೊಂಡಿದ್ದೀನಿ. ಸ್ಯಾಲ್ರಿ ಬೇಸ್ ಮೇಲೆ, ಮತ್ತೆ ಆರ್ಮಿ ಫೀಲ್ ಆಗೋ ತರ ಅದೊಂದು ಬೇಸ್ ಮೇಲೆ, ಮತ್ತೆ ಸೇಫ್ಟಿ ಪ್ಲಸ್ ಹೋಮ್ ಝೋನ್, ಇದು 3 ಬೇಸ್ ಮೇಲೆ ನಾನು 3 ಲಿಸ್ಟ್ ನ ಮಾಡಿ ಪ್ರಿಫರೆನ್ಸ್ ನ ಕೊಟ್ಟಿದ್ದೆ. ಯಾರ್ಯಾರಿಗೆ ಆ ರೀತಿನ ಒಂದು ಪ್ರಿಫರೆನ್ಸ್ ಬೇಕು ಅಂದ್ರೆ ನೀವು ನನ್ನ ಹಿಂದಿನ ವಿಡಿಯೋನ ನೋಡಿ, ಅದರಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಪೋಸ್ಟ್ ಪ್ರಿಫರೆನ್ಸ್ ಬಗ್ಗೆ. ಇವಾಗ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೆ ಫುಲ್ A to Z ಹೇಳಿದ್ದೀನಿ. ಫಿಸಿಕಲ್ ಆಯ್ತು, ಮೆಡಿಕಲ್ ಆಯ್ತು, ಮತ್ತೆ ರಿಟರ್ನ್ ಟೆಸ್ಟ್ ಆಯ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು, ಮತ್ತೆ ಹೈಟು, ವೆಯ್ಟು, ಮತ್ತೆ ನಿಮ್ಗೆ ಏನಂತೀವಿ ಏಜ್ ಲಿಮಿಟು, ಪ್ರತಿಯೊಂದು ನಾನು ಡೀಟೇಲ್ ನ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಏನು ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ DM ಮಾಡಿ, ಇನ್ಸ್ಟಾದಲ್ಲೂ ಕೂಡ DM ಮಾಡಬಹುದು, ಮತ್ತೆ ಇದರಲ್ಲೂ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೇಳೋದನ್ನ ನಾನು ಮರ್ತಿದ್ದೆ, 5 ಕಿಲೋಮೀಟರ್ ಹೇಗೆ ರನ್ನಿಂಗ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸುಮಾರು ಕ್ಯಾಂಡಿಡೇಟ್ಗಳು ಆಲ್ಮೋಸ್ಟ್ 2-3 ಭರ್ತಿಗಳನ್ನ ನೋಡಿರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅವರು ಒಂದು ಪ್ರಾಕ್ಟೀಸ್ ನ ಮಾಡ್ತಾ ಇರ್ತಾರೆ, ಅವ್ರಿಗೇನು ತೊಂದರೆ ಇಲ್ಲ. ಕೆಲವು ಕ್ಯಾಂಡಿಡೇಟ್ಗಳು ಇವಾಗ ಫಸ್ಟ್ ಟೈಮ್ ಅಪ್ಲೈನ ಮಾಡಿರ್ತಾರೆ, ಕೆಲವು ಕ್ಯಾಂಡಿಡೇಟ್ಗಳು 2 ವರ್ಷ ಟ್ರೈ ಮಾಡಿ ಬಿಟ್ಬಿಟ್ಟಿರ್ತಾರೆ, ಪುನಃ 2 ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೆ ಬರ್ತಾ ಇರ್ತಾರೆ. ಅಂತವ್ರಿಗೆ 8 ಕಿಲೋಮೀಟರ್ ರನ್ನಿಂಗ್ ನ ಹೇಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅಂತವ್ರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ ನಾನು ರನ್ನಿಂಗ್ ಟಿಪ್ಸ್ ನ ಕೊಡ್ತಾ ಇರ್ತೀನಿ, ಮತ್ತೆ ರನ್ನಿಂಗ್ ಶೆಡ್ಯೂಲ್ ನ ಕೂಡ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.